ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಇದೀಗ ಆರೋಗ್ಯ ಇಲಾಖೆ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಬೀದರ್ನ ನಿರ್ಣಾ ಗ್ರಾಮಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. 2 ತಿಂಗಳಲ್ಲಿ ಹೃದಯಾಘಾತದಿಂದ 6 ಮಂದಿ ಸಾವನ್ನಪ್ಪಿದ್ದಾರೆ. ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರ ಮಾಡಿತ್ತು. ಬೀದರ್ನ ನಿರ್ಣಾ ಗ್ರಾಮಕ್ಕೆ ಅಧಿಕಾರಿಗಳು ಇದೀಗ ದೌಡಾಯಿಸಿದ್ದಾರೆ. 2 ತಿಂಗಳಲ್ಲಿ ಹೃದಯಾಘಾತದಿಂದ 6 ಮಂದಿ ಮೃತಪಟ್ಟಿದ್ರು. ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮನೆ ಮನೆಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಹಾರ್ಟ್ ಅಟ್ಯಾಕ್ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಹೃದಯಾಘಾತದ ಬಗ್ಗೆ ಜಾಗೃತಿಗೆ ಇದೀಗ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಯಾವ ರೀತಿಯಾಗಿ ಹೃದಯಾಘಾತ ಆಗುವಂತಹ ಸಾಧ್ಯತೆ ಇರುತ್ತೆ, ಹೇಗಾಗತ್ತೆ ಈ ಹೃದಯಾಘಾತ, ಮೊದಲಿಗೆ ನಮಗೆ ಯಾವ ರೀತಿಯಾಗಿ ಅನುಭವ ಆಗುತ್ತೆ, ಆ ಅನುಭವ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು ಮೊದಲು ಅನ್ನೋದನ್ನ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. 2 ತಿಂಗಳಲ್ಲಿ ಹೃದಯಾಘಾತದಿಂದ 6 ಮಂದಿ ಸಾವನ್ನಪ್ಪಿದ್ರು. ಗ್ಯಾರಂಟಿ ನ್ಯೂಸ್ ವಿಸ್ತೃತವಾಗಿ ವರದಿ ಬಿತ್ತರ ಮಾಡಿತ್ತು ಕೂಡ ಹೌದು. ಜಿಲ್ಲಾ ಪಂಚಾಯಿತಿಯಿಂದ ಎಚ್ಚೆತ್ತುಕೊಳ್ಳಬೇಕು, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಚಾಟಿ ಬೀಸಿತ್ತು. ಇದೀಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿರ್ಣಾ ಗ್ರಾಮಕ್ಕೆ ಭೇಟಿಯನ್ನ ನೀಡಿದ್ದಾರೆ ಅಧಿಕಾರಿಗಳು. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ನಮಸ್ಕಾರ. ನಿರ್ಣಾ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ 2 ತಿಂಗಳಲ್ಲಿ ಸುಮಾರು 13 ಜನ ಹಾರ್ಟ್ ಅಟ್ಯಾಕಿಂದ ಸಾವಾಗಿದೆ ಅಂತ ನಮಗೆ ನ್ಯೂಸ್ ರಿಪೋರ್ಟಿಂದ ಗಮನಕ್ಕೆ ಬಂದಿದೆ. ನಮ್ಮ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಈಗಾಗಲೇ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾವೀಗ ಈ ಹಾರ್ಟ್ ಕಾಯಿಲೆಯಿಂದ ಏನು ಹೆಚ್ಚಿನ ಸಾವುಗಳಾಗ್ತಾ ಇದೆ ಅದ್ರ ಬಗ್ಗೆ ಒಂದು ಸರ್ವೆಲೆನ್ಸ್ ಮಾಡಿ ಎಲ್ಲ ಚೆಕಪ್ಗಳು ಮಾಡಬೇಕಂತ ಒಂದು ಸೂಚನೆಗಳು ಕೊಟ್ಟಿದ್ವಿ. ಜೊತೆಗೆ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಇತ್ಯಾದಿ ಒಬೆಸಿಟಿ ಇರ್ಬೋದು, ಇತ್ಯಾದಿ ಕಾಯಿಲೆಗಳಿಂದ ಕೂಡ ಹೃದಯದ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತವೆ. ಸೊ ಅದರಿಂದ ಹೆಚ್ಚಿನ ಹೌಸ್ ಟು ಹೌಸ್ ವಿಸಿಟ್ ಮಾಡಿ, ಈ ಗೃಹ ಆರೋಗ್ಯ ಯೋಜನೆಯಲ್ಲಿ ಹೌಸ್ ಟು ಹೌಸ್ ವಿಸಿಟ್ ಮಾಡಿ ಪತ್ತೆ ಹಚ್ಚಬೇಕಂತ, ಕಾಯಿಲೆಗಳು ಪತ್ತೆ ಹಚ್ಚಬೇಕಂತ ಈಗಾಗಲೇ ಸೂಚನೆಗಳು ಕೊಟ್ಟಿದ್ದೀವಿ. ಇದರಿಂದ ಮುಂದೆ ಇದ್ರ ಬಗ್ಗೆ ಹೆಚ್ಚಿನ ಜಾಗೃತಿ ಕೂಡ ಆಗುತ್ತೆ. ಅವರಿಗೇನು ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ದು ಏನು ಟ್ರೀಟ್ಮೆಂಟ್ ಕೊಡಬೇಕಿದೆ ಅದನ್ನು ಕೊಡ್ತೀವಿ. ಜೊತೆಗೆ ಜನರಲ್ಲಿ ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ದು ಪ್ರಮಾಣ ಕೂಡ ಕಡಿಮೆ ಮಾಡಬೇಕಂತ, ಜಾಗೃತಿ ಕೂಡ ವಹಿಸ್ಬೇಕಂತ ನಾವು ಒಂದು ಪ್ರಚಾರ ಮಾಡ್ತೀವಿ. ಜೊತೆಗೆ ಡಯಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಬೇಕು. ಹೆಲ್ದಿ ಡಯಟ್ಗಳು ತಗೋಬೇಕು. ಮಿಲೆಟ್ ಆಗಲಿ ಇತ್ಯಾದಿ ಪ್ರೋಟೀನ್ ಡಯಟ್ಗಳು ತಗೋಬೇಕಂತ ಕೂಡ ನಾವು ಜಾಗೃತಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ನಮಸ್ಕಾರ. ನಿರ್ಣಾ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ 2 ತಿಂಗಳಲ್ಲಿ ಸುಮಾರು 13 ಜನ ಹಾರ್ಟ್. ಡಾಕ್ಟರ್ ಗಿರೀಶ್ ಅವರು ಕೂಡ ಮಾತನಾಡಿದ್ರು. ಯಾವ ರೀತಿಯಾಗಿ ಜಾಗೃತಿಗೊಳ್ಳಬೇಕು ಮತ್ತು ಯಾವ ರೀತಿಯಾದಂತಹ ಆರೋಗ್ಯಕ್ಕೆ ಬೇಕಾದಂತಹ ಪ್ರೋಟೀನ್ ಅಂಶ ಇರುವಂತಹ ಊಟ ತಿಂಡಿಯನ್ನು ಮಾಡಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಅದೇ ರೀತಿಯಾಗಿ ನಿರ್ಣಾ ಗ್ರಾಮಕ್ಕೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು